ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮತ್ತು ಟಿಆರ್ಪಿ ರೇಟಿಂಗ್ನಲ್ಲಿ ಸದಾ ಮುಂದಿರುವ ಧಾರಾವಾಹಿ ಎಂದರೆ ಅದು ಭಾಗ್ಯಲಕ್ಷ್ಮಿ. ವಿಭಿನ್ನ ಕಥೆಯ ಮೂಲಕ ಜನಮನ ಗೆದ್ದಿರುವ ಧಾರಾವಾಹಿಯ ಒಬ್ಬ ನಟಿ ಅಮೃತಾ ಗೌಡ. ಯಾರಿದು ಅಮೃತಾ ಗೌಡ ಎಂದು ಕನ್ಫ್ಯೂಸ್ ಆಗಬೇಡಿ. ಯಾಕೆಂದ್ರೆ ಅಮೃತಾ ಅನ್ನೋದು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಮತ್ತು ತಾಂಡವ್ ಮಗಳು ತನ್ವಿಯಾಗಿ ನಟಿಸುತ್ತಿರುವ ಬಾಲನಟಿಯ ಹೆಸರು. ಅಪ್ಪ ಎಂದರೆ ಹೀರೋ, ಅಮ್ಮ ಎಂದರೆ ಅವಮಾನ ಎನ್ನುತ್ತಾ ಸೊಕ್ಕಿನ ಹುಡುಗಿಯಾಗಿ ನಟಿಸುತ್ತಿರುವ ಅಮೃತಾ ನಿಜಕ್ಕೂ ಅದ್ಭುತ ಅಭಿನಯ ನೀಡುತ್ತಿದ್ದಾಳೆ. ಇವರು ವಯಸ್ಸಿಗೂ ಮೀರಿದ ಅಭಿನಯ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ. ಭಾಗ್ಯ ಮತ್ತು ತಾಂಡವ್ಗೆ ಇಬ್ಬರು ಮಕ್ಕಳು, ಒಬ್ಬಳು ತನ್ವಿ, ಮತ್ತೊಬ್ಬ ಮಗ ಗುಂಡಣ್ಣ. ಗುಂಡನಿಗೆ ಅಮ್ಮ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಆದರೆ ತನ್ವಿಗೆ ಕೇವಲ 9ನೇ ಕ್ಲಾಸ್ ಕಲಿಯುತ್ತಿರುವ, ಇಂಗ್ಲಿಷ್ ಮಾತನಾಡಲು ಸಹ ಬರದಿರುವ ಅಮ್ಮ ಅಂದ್ರೆ ಒಂದು ರೀತಿಯ ಅಸಹ್ಯ. ಯಾವಾಗಲೂ ಅಮ್ಮನಿಗೆ ಎದುರಾಡುತ್ತಾ ಅಮ್ಮನ ಬಗ್ಗೆ, ಅಮ್ಮನ ಉಡುಗೆ ತೊಡುಗೆ, ವಿದ್ಯಾಭ್ಯಾಸದ ಬಗ್ಗೆ ಅವಮಾನಿಸುತ್ತಾ ಅಪ್ಪ ತಾಂಡವ್ನೇ ನನ್ನ ಹೀರೋ ಎನ್ನುತ್ತಾ ಕೊಬ್ಬಿದ ಹುಡುಗಿಯಾಗಿ ಅಮೃತಾ ಚೆನ್ನಾಗಿ ನಟಿಸುತ್ತಿದ್ದಾರೆ. ಅಮೃತಾ ನಿಜ ಜೀವನದಲ್ಲೂ ಶಾಲಾ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಎಜುಕೇಶನ್ ಜೊತೆಗೆ ಶೂಟಿಂಗ್ ಎರಡನ್ನ ಜೊತೆಯಾಗಿ ಮ್ಯಾನೇಜ್ ಮಾಡುವ ಈ ಬಾಲನಟಿ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಖತ್ ಆಕ್ಟಿವ್ ಆಗಿದ್ದಾರೆ. ಅಮೃತಾ ಹೆಚ್ಚಾಗಿ ತನ್ನ ತಮ್ಮನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ನಿಹಾರ್ ಗೌಡ ಜೊತೆ ಭಾಗ್ಯಲಕ್ಷ್ಮಿ ತಂಡದ ಜೊತೆ ರೀಲ್ಸ್ ಮಾಡುತ್ತಾ, ಡ್ಯಾನ್ಸ್ಗೆ ಹೆಜ್ಜೆ ಹಾಕುತ್ತಾ ಎಂಜಾಯ್ ಮಾಡುವ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಗಳನ್ನ ಪಡೆದಿರುವ ಈ ಬಾಲ ಕಲಾವಿದೆ ನೆಗೆಟಿವ್ ಪಾತ್ರದಲ್ಲಿ ನಟಿಸಿದ್ರೂ ಈಕೆಯ ನಟನೆಗೆ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಲ್ಲದೆ ಮುಂದೊಂದು ದಿನ ನಾಯಕಿಯಾಗಿ ಕಾಣಿಸಿಕೊಳ್ಳುವುದರಲ್ಲಿ ಡೌಟೇ ಇಲ್ಲ ಎನ್ನುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.